ಬಿಜೆಪಿ ಈಶ್ವರ್ ಅವರು ಸರ್ ಮೇಲೆ ಆರೋಪ ಮಾಡಿರುವಂಥದ್ದು ಇವತ್ತು ಭಾಳ ವಿಜಯಪುರದ ಕೋತಿ ಅಂತ ಕರೆದಿರುವಂಥದ್ದು ಸರ್. ನೋಡಿರಿ, ನೀವೆಲ್ಲ ಮಾಧ್ಯಮದವರು, ಕೆಲವೊಂದು ಮಾಧ್ಯಮದವರು ಅವ್ನು ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ, ಅದಕ್ಕೆ ನೀವು ಅವ್ನು ಪ್ರಚಾರ ಮಾಡಾಕತ್ತೀರಿ. ನಿಮ್ಗೇನಾಗೈತಿ, ಒಂದೇನೋ ಬೋಗಸ್ ಟ್ಯೂಷನ್ ನಡೆಸ್ತಾನಲ್ಲ, ಅದಕ್ಕೆ ಇಂಥವ್ರನ್ನೆಲ್ಲ ಅಯೋಗ್ಯರನ್ನು ನೀವು ಅಡ್ವರ್ಟೈಸ್ಮೆಂಟ್ ಕೊಡೋದು ನಿಮ್ಮ ಉದ್ಯೋಗ ಆಗೈತಿ ಮಾಧ್ಯಮದವ್ರು. ಅದಕ್ಕಿಂತ ಪ್ರಶ್ನೆಗಳು ನನಗೆ ಕೇಳ್ತೀರಿ. ಅಲ್ಲಿ ಕೇಳೋರಲ್ಲಿ ಅಲ್ಲಿ ಅವ ಏನು ಬೇಕಾದ ಆರೋಪ ಮಾಡ್ತಾನೆ ರೀ. ಯಾವ ಪ್ರಶ್ನೆ ಕೇಳ್ಬೇಕು ಅನ್ನೋದು ನಿಮ್ಮಲ್ಲಿ ಸ್ವಲ್ಪ ಕನಿಷ್ಠ ಇದು ಬೇಕು. ರಾಜಕಾರಣದಾಗ ಹೆಂಗೆ ಪ್ರಶ್ನೆ ಕೇಳಬೇಕು, ಏನು ಕೇಳಬೇಕು, ಗೌರವದಿಂದ ನಡೆಯುವಂಥದ್ದು ಮಾಡಬೇಕು. ನೀವು ಜೋಕರ್ನಾಗ ನೀವು ಮಾಧ್ಯಮದವ್ರು ಜೋಕರ್ ಕೂಡ ಜೋಕರ್ ಆಗಿರಿ. ಅಂಥವ್ರದ್ದೆಲ್ಲ ಪ್ರಶ್ನೆ ನಮ್ಮ ಮುಂದೆ ಯಾಕೆ ಕೇಳ್ತೀರಿ? ಸರ್ ಚುನಾವಣೆ ಬಗ್ಗೆ ಹೇಳಿ ಸರ್. ಎರಡು ಚುನಾವಣೆ ಅವ್ರು ಬಿ ಜೆ ಪಿಯವ್ರಿಗೆ ಗೊತ್ತು, ನನಗೇನು ಗೊತ್ತು. ವಿಜಯೇಂದ್ರ ಅಂತ ಧೀಮಂತ ನಾಯಕ ಅದಾನ, ಅವ್ರ ಪೂಜ್ಯ ತಂದೆಯವರು ಅದಾರ. ಸಾಕಷ್ಟು ರೈತರ ಪರವಾಗಿ ಹೋರಾಟ ಮಾಡ್ಯಾರ. ಭ್ರಷ್ಟಾಚಾರ ಮಾಡದೆ ಜೈಲಿಗೆ ಹೋಗ್ಯಾರ ಪಾಪ ಅವರು. ಅದಕ್ಕೆ ಅವ್ರನ್ನ ಕೇಳ್ರಿ. JCB ಪಕ್ಷ ಎಲ್ಲಿಗೆ ಬಂತು ನೋಡೋಣ, ನಾಟ್ ಸಮಯ ಐತಿ, ಗಡಬಡಿ ಮಾಡಬೇಡ್ರಿ. ಎಲ್ಲ ಒಳ್ಳೇದಾಗ್ತದೆ ಸರ್. BJP ಸೇರ್ಪಡೆ ಬಗ್ಗೆ ಏನಾದರೂ ಚಿಂತನೆ ಸರ್? ಯಾರಾದರೂ ನಾನು ಯಾರನ್ನೂ ಭೇಟಿ ಆಗುವುದಿಲ್ಲ. BJP ಸೇರ್ಬೇಕಂತೇಳಿ ಯಾರ್ದು ಕೈಕಾಲು ಹಿಡಿದಿಲ್ಲ. ನನ್ನ ಇದರಲ್ಲಿ ನಾ ಇರ್ತೀನಿ. ಯಾರಿಗೆ ಏನು ಅವಶ್ಯ ಬೀಳ್ತೈತೆ ಅವಾಗ ಕರೀತಾರೆ. ಈಗ ನಮ್ಮ ಪಕ್ಷ ಅಂತೂ ಕಟ್ಟೋದು ಅಂತ ಹೇಳಿವಲ್ಲ ಸರ್. ಉಪಚುನಾವಣೆಯಲ್ಲಿ ಭಾಗವಹಿಸೋದಿಲ್ಲ ಸರ್, ಇಲ್ಲಿ ಪ್ರಚಾರಕ್ಕೆ ನೋಡೋಣ. ಅದು ಏನೇನು ಆಹ್ವಾನ ಅಭ್ಯರ್ಥಿಗಳು ಕೊಡ್ಲಾಕತ್ತಾರ. ನಾನು ಎಲ್ಲ ಅಲ್ಲಿ ಕಾರ್ಯಕರ್ತರು ಚರ್ಚೆ ಮಾಡಿ ನಮಗೆ ಕಾಂಗ್ರೆಸ್ ಸೋಲಿಸ್ಬೇಕಾಗಿತ್ತು. ಭ್ರಷ್ಟ ಕಾಂಗ್ರೆಸ್ಸು, ಸಾಬರ ಕಾಂಗ್ರೆಸ್ ಸೋಲಿಸ್ಬೇಕಾಗಿತ್ತು ಅಷ್ಟೇ. ಇದು ಪಾಕಿಸ್ತಾನದಾಗಿನ ಒಂದು ಗೌರ್ಮೆಂಟ್ ಇದ್ದಂಗೆ ಐತೆ ನಮ್ಮ ಸಿದ್ದರಾಮಯ್ಯ ಸಾಕು. ಮನೆ ಬಜೆಟ್ ಓದಿರಲಿ ನೀವು. ಎಲ್ಲ ಅವರಿಗೆ ಅವ್ರ ಹೆಣ್ಮಕ್ಳಿಗೆ ಕರಾಟೆ ಕಲಿಸ್ತಾ ಅಂತ, ಅಲ್ಲಿಂದ ಎಲ್ಲ PSI ಇದು ಮುಸ್ಲಿಮರಿಗೆ ಟ್ರೈನಿಂಗ್ ಕೊಡ್ತಾ ಅಂತ, ಮುಸ್ಲಿಂ ಹೆಣ್ಮಕ್ಳಿಗೆ ಕರಾಟೆ ಕಲಿಸ್ತಾ ಅಂತ, 100 CBSE ಸ್ಕೂಲ್ ಮಾಡ್ತಾ ಇರುತ್ತೆ, ಉರ್ದು ಶಾಲೆಗೆ ಪ್ರೋತ್ಸಾಹ ಕೊಡ್ತಾ ಇರುತ್ತೆ. ಇದು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮಾಡುವಂಥ ಬಜೆಟ್ ಆಯಿತು. ಪಾಕಿಸ್ತಾನದಾಗೂ ಸಹಿತ ಇಟ್ಟು ಕೊಟ್ಟಿರಲಿಕ್ಕಿಲ್ಲ. ಇದು ದುರಂತ. ಇದು ಇಂಥ ಮುಖ್ಯಮಂತ್ರಿ ಆಗಿದ್ದು, ಇಂಥ ಸರ್ಕಾರ ಇದ್ದಿದ್ದು. ಈ ಸರ್ಕಾರ ಹೋಗ್ಬೇಕಾಯ್ತು ಕರ್ನಾಟಕದಾಗ. ಈ ಸರ್ಕಾರ ಹೋದ್ಮಾಗ ಭ್ರಷ್ಟ ಮಾಜಿ ಮುಖ್ಯಮಂತ್ರಿ ಮಗ ಬರಬಾರ್ದು, ಅದು ಒಂದು ಚಿಂತೆ ನಮಗೆ. ಅದಕ್ಕೆ ಯಾವ ರೀತಿ ಯಾವನೂ ಮಹಾಭ್ರಷ್ಟ, ಇವರು ಮಹಾಭ್ರಷ್ಟ, ಜನ ಏನು ಮಾಡ್ಬೇಕು ಅಲ್ಲಿಂದ? ಅದಕ್ಕೆ JCB ಅದಕ್ಕೆ ಮ್ಯಾಗಿನವ್ರು ಅದಾರಲ್ಲ ಹೈಕಮಾಂಡ್ BJP ಅವರು. ಇಂಥ ಭ್ರಷ್ಟ ಮುಖ್ಯಮಂತ್ರಿ ಇದ್ದಾಗಲೇ ರಾಜ್ಯ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದತ್ತು BJPಗೆ. ಈಗೇನೋ ಒಂದು 50 ವರ್ಷದ ಏನೋ ಮಾಡ್ತಾ ಇರ್ತಲ್ಲಿ ಚಿತ್ರದುರ್ಗದಾಗ. ಏನಂತ ಹೇಳಿ ಮಾಡ್ತಾರೆ, ಕೆಲವೊಂದು ಇಟ್ಟು ದುಡ್ಡು ಮಾಡ್ಯಾರ. ಏನಾರು ಮಾಡಿ ತನ್ನ ಮಗನ್ನ ರಾಜಕೀಯ ಬ್ಲ್ಯಾಕ್ ಮೇಲ್ ಇದು. ಅವರು 50 ವರ್ಷದ ರಾಜಕೀಯ ಏನು ಯಡಿಯೂರಪ್ಪಂದು ಮಾಡ್ಲಾಕತ್ತಾರಲ್ಲ, ಕೇಂದ್ರ ಹೈಕಮಾಂಡಿಗೆ ಬ್ಲ್ಯಾಕ್ ಮೇಲ್. ನನ್ನ ಮಗನ ನೀವೇನಾರು ತೆಗೆದ್ರೆ, ನನ್ನ ಮಗನ ಮುಖ್ಯಮಂತ್ರಿ ಅಭ್ಯರ್ಥಿ ಘೋಷಣೆ ಮಾಡದಿದ್ದರೆ ಕರ್ನಾಟಕದಲ್ಲಿ ಲಿಂಗಾಯತರು ಓಟ್ ಹಾಕೋದಿಲ್ಲ, ನನ್ನ ಹಿಂದೆ ಲಿಂಗಾಯತರು ಅದಾರ, ಗುತ್ತಿಗೆ ಹಿಡ್ದಾನೆ ಯಡಿಯೂರಪ್ಪ. ಯಾರೂ ಇಲ್ಲ, ಸುಮ್ಮನೆ ಹವಾ ಅಲ್ಲೇ ಐತಿ ದಿಲ್ಲಿ ಒಳಗೆ. ಇಲ್ಲಿ ಯಾರು ಯಡಿಯೂರಪ್ಪನ ಯಾರು ಕೇಳ್ತಾರೆ? ಲಿಂಗಾಯತರು ಕೇಳೋದಿಲ್ಲ, ಯಾರು ಕೇಳೋದಿಲ್ಲ. ಏನು ಲಿಂಗಾಯತರಿಗೆ ಮಾಡಿದ್ದಾದ್ರೆ ಏನು? ಮಾನ್ಯ ವಿಧಾನಸಭಾದಾಗ ನಾನು ಹೇಳಿದಲ್ಲ, ರಕ್ತದಲ್ಲಿ ಬರೆದು ಕೊಡ್ತೀನಿ, ಕೃಷ್ಣಾ ಮೇಲ್ದಂಡೆ ಯೋಜನೆ ಮುಗಿಸ್ತೀನಿ ಅಂತೇಳಿ ಮೊದಲು ಭಾಷಣ ಹೊಡೆದ್ರು ನಮ್ಮ ಮುಂದೆ. ಮುಖ್ಯಮಂತ್ರಿ ಆದ್ಮಾಗ ದುಡ್ಡು ಎಲ್ಲಿ ಬರ್ತೋದು ನನಗೆ ಕೇಳಿದ್ರು. ಗಲಾಟೆ ಮಾಡಿದ್ಮ್ಯಾಗ ಬಜೆಟ್ ನಾವು ರೊಕ್ಕನೇ ಇಟ್ಟಿದ್ದಲ್ಲಿ ಗಲಾಟೆ ಮಾಡಿದ್ವಿ. ಅವ್ನು ಬಜೆಟ್ ಬಹಿಷ್ಕಾರ ಹಾಕಿ ಹೊರಗೆ ಹೋದಿವಿ. ಮರುದಿವಸ ಸುಮ್ಮನೆ ಬಂದು ಮುಖ್ಯಮಂತ್ರಿ ಯಡಿಯೂರಪ್ಪ 10,000 ಕೋಟಿ ಕೊಡ್ತೀನಿ ಅಂದು, ಇನ್ನೂವರೆಗೂ ಕೊಡಲಿಲ್ಲ. ಇವರು ಅದೇ ಸಿದ್ದರಾಮಯ್ಯನೂ ಅದೇ ಮಾಡಿದ್ರು. ಹೀಗಾಗಿ ಕರ್ನಾಟಕ, ಅದರಲ್ಲಿ ಉತ್ತರ ಕರ್ನಾಟಕಕ್ಕೂ ಈ ಎರಡೂ ಪಾರ್ಟಿದಿಂದ ಇವತ್ತು ಹಾನಿಯಾಗಿದೆ. ಮೊನ್ನೆ ಮಾತಾಡಿದ್ರೆ ಸರ್, ಒಂದು ಮುಸ್ಲಿಂ ಸಮಾಜ ಮತಗಳು ನಮಗೆ ಬೇಡ ಅಂತ ಹೇಳಿ ಸರ್. ಹೌದು, ನಾ ಬೇಡ ಅಂತ ಹೇಳೀನಿ. ಏನು ಹಾಕ್ತಾರ ಹೇಳ್ರಪ್ಪ? ಕರ್ನಾಟಕ BJPಯವ್ರಿಗೆ ಎಷ್ಟು ಓಟ್ ತೊಗೊಂಡಾರ? ಹಾಕೋದಿಲ್ಲ. ಸುಮ್ಮನೆ ನೀವು ಹೋಗಿ ಅವ್ರಿಗೆ ಯಾಕೆ ಕೈಕಾಲು ಮುಗಿದು? ಇನ್ನು ನಮ್ಮ ಮಂದಿ ಕೈಕಾಲು ಮುಗಿದ್ರೆ ಒಂದು 10 ಓಟ್ ಬರ್ತಾವೆ. ಒಂದು 10 ಮಂದಿಗೆ ನಮ್ಮವ್ರನಿಗೆ ಹೋಗಿ ಕೈಕಾಲು ಹಿಡಿದ್ರೆ 7 ಓಟ್ ಹಾಕ್ತಾರೆ. ಪಾಪ ಬಂದು ಗೌಡ ನಮ್ಮ ಕಾಲು ಹಿಡ್ದಾನಪ್ಪ, ಒಂದು ಓಟ್ ಹಾಕೋನಂತೇಳಿ ಅವ್ರು ಹಾಕ್ತಾರೆ. ಅವರು OSCನೇ ಬಂದು BJPಗೆ ಓಟ್ ಹಾಕಂದ್ರೆ ಹಾಕೋದಿಲ್ಲ. ಮೊಹಮ್ಮದ್ ಅಲಿ ಜಿನ್ನಾತ್ ಇದ್ದಲ್ರಿ ಪಾಕಿಸ್ತಾನ, ಅವ ಏನೋ ಹುಟ್ಟಿ ಬಂದು BJPಗೆ ಡಾಲ್ ಒಂದು ಸ್ಕೀಮ್ ಹಾಕ ಚಲೋ ಅತ್ತಾರ ಅವ್ರು. ಜೂಟ್ BJP ವಾಲ ಹೋಗಿ ಎತ್ತದ. ಇವಾಗ ನಮ್ಮ BJPಗೆ ಹುಚ್ಚುಗಳಿಗೆ ದಾವಣಗೆರೆಗೇನೋ 2 ದಿವಸ ಕತ್ತಿ ಹೊಡೆದ್ರು. ಮುಸ್ಲಿಮರೆಲ್ಲ BJPಗೆ ಓಟ್ ಹಾಕೋತಾರೆ. ಮೋದಿಯವರು 10 ವರ್ಷ ಆದರೂ ಏನೂ ಮುಸ್ಲಿಮ್ಗೆ ಆಗಿಲ್ಲ, ಅದಕ್ಕೆ ನಾವು ಮುಸಲ್ಮಾನರು ಓಟ್ ಹಾಕ್ತೀವಿ ಅಂತ ಹೇಳಿದ್ರು. ನಿನ್ನೆ ಸಿದ್ದರಾಮಯ್ಯವ್ರ ಬಳಿ ಹೋಗಿ ಪ್ಯಾಕೇಜ್ ಆಯಿತು.
ಮುಗೀತು ನೋಡ್ರಿ ಅವೇನಪ್ಪ ನೀವು ಉಳ್ಕಿಂದ ಇರ್ತಾವಲ್ಲ ಮುಸಲ್ಮಾನ್ರ ಕ್ಯಾಂಡಿಡೇಟ 5, 10, 15, 100 ತೊಗೋತಾರೆ ನೋಡಕತ್ತಾರೆ. ನಮ್ಮಂಗೆ ಹಿಂದೂಗಳಂಗೆ ಹುಚ್ಚನು. ಬಿಜಾಪುರನಾಗ ಮುಸ್ಲಿಮ್ ಏರಿಯಾದಾಗ ಬೂತ್ ಅದಾವ, ನಮ್ಮ ಒಂದು 80 ಬೂತ್ ಅದಾವೆ. 99% ಮುಸ್ಲಿಮ್ರು ಅದಾರ. ಅಲ್ಲಿ ನನಗೆ ಎಷ್ಟು ಓಟ್ ಬೀಳ್ತಾ ಕೊಡ್ತೈತೆ 1, 2, 3. ಅವು ಎಲ್ಲರೂ ನಮ್ಮ ಹಿಂದೂಗಳು ಅಲ್ಲಿ ಇಲ್ಲಿ ಒಬ್ಬೊಬ್ಬರು ಒಂದೊಂದು ಮನೆ ಇರ್ತಾವಲ್ಲ, ಒಳಗೆ ಒಂದೊಂದು ಮನೆ ಸೇರಿರ್ತಾವಲ್ಲ, ಅಂಥ ಒಂದು 2, 3 ಬಿದ್ದಾವೆ. ತೊಗೊಲಿ, ಯಡಿಯೂರಪ್ಪ ವಿಜೇಂದ್ರ ಹೋಗಿ ಮುಸಲ್ಮಾನರ ಏರಿಯಾದಾಗ ಅಡ್ಡಾಡಲಿ, ತೊಗೊಂಡು ಬರ್ಲಿ ನೋಡೋಣ. ಸರ್ ಪ್ರದೀಪ್ ಈಶ್ವರ್ಗೆ ಚಪ್ಪಲಿ ತೋರಿಸಿರುವಂಥದ್ದು ಸರ್. ಆ ಜೋಕರ್ ಬಗ್ಗೆ ಏನೂ ಕೇಳಬೇಡಿ. ನೀವು ಯಾಕೆ ಜೋಕರ್ ನಿಮ್ದೇನು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ? ನಿಮ್ದು ಯಾವ ಚಾನಲ್? ನಿಮ್ಮದು ಚಾನಲ್ ಹೇಳ್ರಿ, ನಾನು ಗುರ್ತಾಗ್ಬಿಡ್ತೈತಿ. ಪಬ್ಲಿಕ್ಕಾ? ಹಾಂ, ಕೊಡ್ತಾನೆ. ಹಾಂ, ನಿಮ್ಮ TV9 ನಿಮ್ಗೆ ಎಲ್ಲರಿಗೂ ಕೊಡ್ತಾನಂತೇಳಿ ಪ್ರದೀಪ್ ಈಶ್ವರ್. ನಮಗೆ ಇದನ್ನು ಬಿಡ್ರಿ, ಇದನ್ನು ನೀವು ಮೀಡಿಯಾದವರು ಎಲ್ಲ ರಾಜಕಾರಣಿಗಳು ಅನ್ಸಿರ್ಬೋದು ನೀವು. ಇಲ್ಲ ಸರ್, ಇವತ್ತು ಇಶ್ಯೂ ಆಗೈತೆ ಅಂತ ಹೇಳಿ ಅಲ್ಲಿ ದಾವಣಗೆರೆಗೆ ಇಶ್ಯೂ ಆಗೈತೆ ಸರ್. ಇಶ್ಯೂ ಆಗ್ತಾವ್ರಿ. ಅಂಥ ಜೋಕರ್ಗೆ ನೀವು ಯಾಕೆ ಹೈಲೈಟ್ ಕೊಡ್ತೀರಪ್ಪ? ನೀವು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು. ಅವ್ರಿಗೆ ಏನ್ಯಾರು ಇಲ್ರಿ, ನೀವು ನಿಮ್ಮದು ಲೆವೆಲ್ ಮಾಧ್ಯಮದವ್ರಿಗೂ ನಿಮ್ಮದು ಸ್ಟ್ಯಾಂಡರ್ಡ್ ಐತಿಲ್ಲ. ನೀವು ನೀನು ಇದ್ರ ಟಿಕೆಟ್ ಬೇಡೋದು, IPL ಟಿಕೆಟ್ ಬೇಡೋದು, MLA ಹಂಗೆ ಮಾತಾಡಕತ್ತಿರಲ್ಲ ನೀವು. IPL ಟಿಕೆಟ್ ಸಲುವಾಗಿ MLAಗಳು 5 ಪಾಸ್ ಕೊಡ್ಬೇಕತ್ತ. ಅಂದರೆ ನಮ್ಮ ಹೆಂಡ್ರ ಮಕ್ಕಳ ಸಲುವಾಗಿ ಅದು ಕ್ರಿಕೆಟ್ ನಡೀತೈತಾನ? ಸರ್ಕಾರ ಕೊಟ್ಟು ಅನುಮತಿ 2-3 ಲಕ್ಷ ರೂಪಾಯಿ ಪಗಾರ ಕೊಡ್ತಾರೆ ನಮಗೆ. ಒಂದು 5-5 ಸಾವಿರ ರೂಪಾಯಿದು ಟಿಕೆಟ್ ತೊಗೊಂಡು ಬೇಕಾದ್ರೆ ತಿಂಡಿದ್ರು ಹೋಗ್ಬೇಕು. ಬಿಟ್ಟು ಇಂಥವನ್ನೆಲ್ಲ ಅವ್ರನ್ನೇ ಹೈಲೈಟ್ ಮಾಡ್ತಾರೆ. ಮತ್ತೆ ಸರ್ ಲಾಕ್ಡೌನ್ ಬೀದಿ ಸರ್, ಈಗ ಲಾಕ್ಡೌನ್ ಬೀದಿ ಯಾವ ಲಾಕ್ಡೌನ್? ಸರ್ ಇನ್ನೊಂದು ಸರ್ ಪ್ರಮುಖವಾಗಿ ಸರ್, ಇದು ಇರಾನ್ ಅವರು ಮೋದಿಯವರಿಗೆ ಇದು ಕೊಡಬೇಕು, ಮಾತುಕತೆಗೆ ಅವಕಾಶ ಕೊಡಬೇಕು, ಅವ್ರ ಭರವಸೆ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡಿರಿ, ಮೋದಿಯವರು ಇವತ್ತು ವಿಶ್ವ ನಾಯಕರು. ಇಡೀ ಜಗತ್ತು ನರೇಂದ್ರ ಮೋದಿಯವ್ರನ್ನ ಅಮೇರಿಕಾ ಹಿಡಿದು ರಷ್ಯಾ ಹಿಡಿದು ಎಲ್ಲರೂ ಒಪ್ಕೊಂಡಾರ. ಮತ್ತು ಮೋದಿಯವ್ರ ಮ್ಯಾಗ ವಿಶ್ವಾಸ ಇದೆ. ಮತ್ತು ಭಾರತದ ಮ್ಯಾಗ ಯಾವಾಗಲೂ ವಿಶ್ವಾಸ. ನೋಡಿರಿ, ಇಲ್ಲಿ ಇಸ್ರೇಲ್ದವ್ರದ್ದು ವಿಶ್ವಾಸ ಗಳಿಸೀವಿ, ಇರಾನ್ದಾಗೂ ವಿಶ್ವಾಸ ಗಳಿಸೀವಿ, ಅಮೇರಿಕಾ ಜೋಡನೂ ದೋಸ್ತಿ ಐತಿ, ರಷ್ಯಾ ಜೋಡನೂ ದೋಸ್ತಿ ಐತಿ. ಅದು ನರೇಂದ್ರ ಮೋದಿಯವ್ರ ತಾಕತ್ತು. ಅದು ಏನು ಚಪ್ಪನ್ ಹಿಂಚತ್ತೀವಲ್ಲ, ಮೋದಿಯವ್ರು ಅದಾರ ಅನ್ನೋದು ಈ ಹುಚ್ಚ ರಾಹುಲ್ ಗಾಂಧಿ ಅಂತವ್ರು ತಿಳ್ಕೊಬೇಕು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.